My school name is Vishwa Venkateshwara International School. My school is big and beautiful. And my school has a nice playground and campus. ಇಂದಿನ ಮಕ್ಕಳೇ ದೇಶದ ಭವಿಷ್ಯ ಎಂಬ ಮಾತು ಅಕ್ಷರಶಃ ಸತ್ಯ ಅನಿಸಿಕೊಳ್ಳುವುದು ಮಕ್ಕಳ ಭವಿಷ್ಯವನ್ನ ಉಜ್ವಲವಾಗಿ ಬೆಳಗುವಂತೆ ಮಾಡಿದಾಗ ಮಾತ್ರ. ಮಕ್ಕಳ ಭವಿಷ್ಯ ಉಜ್ವಲವಾದರೆ ಮಕ್ಕಳೇ ದೇಶದ ಉತ್ತಮ ಭವಿಷ್ಯವಾಗ್ತಾರೆ. ಇಂತಹ ಅತಿದೊಡ್ಡ ಜವಾಬ್ದಾರಿಯನ್ನ ನಿಭಾಯಿಸುವಂತಹ ಸುವರ್ಣಾವಕಾಶ ಇರೋದು ವಿದ್ಯಾದಾನ ಮಾಡುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ. ಶ್ರದ್ಧಾವಂತ ಕೃಷಿಕರಾಗಿ, ನಿಷ್ಠಾವಂತ ವ್ಯಾಪಾರಿಯಾಗಿ, ಕಠಿಣ ಪರಿಶ್ರಮ, ಸಮಯ ಪ್ರಜ್ಞೆ, ಪ್ರಾಮಾಣಿಕತೆ, ಮಾನವೀಯ ಮೌಲ್ಯಗಳನ್ನೇ ತಮ್ಮ ಬದುಕಿನ ಪ್ರಮುಖ ಧ್ಯೇಯವಾಗಿ ಅಳವಡಿಸಿಕೊಂಡು ಬಹು ಜನರಿಗೆ ಪ್ರೇರಕ ಶಕ್ತಿಯಾಗಿ ಶ್ರೀ ಕಟ್ಟಾ ಬಾಲಾಜಿ ಬಾಬು ಅವರು ಸಮಾಜ ಪರಿವರ್ತನೆಯ ಕನಸು ಕಾಣುತ್ತಾರೆ. ಈ ಕನಸು ಶಿಕ್ಷಣದಿಂದ ಮಾತ್ರ ಸಾಧ್ಯವೆಂದು ಮನಗಂಡು ವಿಶ್ವ ತಿರುಮಲ ಎಜುಕೇಷನ್ ಟ್ರಸ್ಟ್ ಸ್ಥಾಪಿಸುತ್ತಾರೆ. ಆಗ ಕಣ್ಣು ತೆರೆದಿದ್ದೇ ಅವರ ಕನಸಿನ ಕೂಸಾದ ವಿಶ್ವ ವೆಂಕಟೇಶ್ವರ ಶಾಲೆ ಮತ್ತು ಕಾಲೇಜು. ನಾನು ಒಂದು ಅತಿ ಸಾಮಾನ್ಯ ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ಆದರೆ ನನ್ನಲ್ಲಿ ಒಂದು ಛಲ ಇತ್ತು, ಹಠ ಇತ್ತು. ಆವಾಗ ನಾನು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡೋಕ್ಕೆ ಸಣ್ಣದಾಗಿ ಒಂದು ಲ್ಯಾಂಡ್ ತೊಗೊಂಡು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡ್ತೀನಿ. ಆ ಪೇರೆಂಟ್ಸ್ ಓರಿಯೆಂಟೇಷನ್ ಮಾಡಬೇಕಾದ್ರೆ ಆ ಪೇರೆಂಟ್ಸ್ ಕೂಡ ನನ್ನ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ಸ್ಕೂಲು ಇಂಪ್ರೂವ್ ಆಗಿದ ಮೇಲೆ, ಸ್ಟ್ರೆಂತ್ ಜಾಸ್ತಿ ಆಗಿದ ಮೇಲೆ ನೀವು ಫೀಸ್ ಜಾಸ್ತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ನನ್ನ ಪ್ರಶ್ನೆ ಕೇಳಬೇಕಾದ್ರೆ ನಾನು ಅವತ್ತು ಅವರಿಗೆ ಪ್ರಾಮಿಸ್ ಮಾಡ್ತೀನಿ, ಯಾವುದೇ ಕಾರಣಕ್ಕೆ ನಾನು 5 to 10% ಮೇಲೆ ಫೀಸ್ ಜಾಸ್ತಿ ಮಾಡೋದಿಲ್ಲ ಅಂತ. ಅದೇ ಮಾತುకు ಬದ್ಧನಾಗಿ ಅದೇ ಫೀಸಲ್ಲಿ ನಾನು ವಿದ್ಯಾಸಂಸ್ಥೆ ನಡೆಸ್ಕೊಂಡು ಬರ್ತಾಯಿದ್ದೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಿದ್ದಾವೆ, ಯಾಕೆ 50% ಸ್ಟೂಡೆಂಟು ಪ್ರತಿ ವರ್ಷವೂ ಕೂಡ ಫೇಲ್ ಆಗ್ತಾರೆ ಅಂತ ನಾನು ಅಬ್ಸರ್ವ್ ಮಾಡಿ ನಾನು PU ಕಾಲೇಜು ಕೂಡ ಓಪನ್ ಮಾಡ್ತೀನಿ. ಲಾಸ್ಟ್ 10 ಇಯರ್ಸಿಂದ ನಾವು 90 ಅಬೌವ್ ಪಾಸ್ ಪರ್ಸೆಂಟೇಜ್ ತೊಗೊಬರ್ತೇವೆ. ನಮ್ಮಲ್ಲಿ ಎಕ್ಸೀಡ್ ಕರಿಕ್ಯುಲಮ್ ಅಂತ ಒಂದು ಕರಿಕ್ಯುಲಮ್ ಬಂದಿದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕರಿಕ್ಯುಲಮ್. ಪ್ರತಿ ತಿಂಗಳು ನಮ್ಮಲ್ಲಿ ಏನು ಟೀಚರ್ಸ್ ಇರ್ತಾರೋ ಆ ಟೀಚರ್ಸ್ಗೆ ಎವ್ರಿ ಮಂತು ಟ್ರೈನ್ ಮಾಡ್ತೀವಿ. ಅದರಿಂದ ನನಗೆ ಬಂದಿದ್ದು ಬೆನಿಫಿಟ್ ಏನು ಅಂದರೆ, ನಮ್ಮ ಸ್ಕೂಲಲ್ಲಿ ಸೌತ್ ಬ್ಯಾಂಗ್ಳೂರಲ್ಲಿ ಅಷ್ಟು CBSE ಸ್ಕೂಲ್ ಪೈಕಿ ನಮ್ಮ ಮಕ್ಕಳೇ ಟಾಪ್ ಮಾರ್ಕ್ಸ್ ಕೂಡ ಪಡಿತಾರೆ. ಈ ಸಂಸ್ಥೆಯನ್ನ ಲಾಭದ ಕಿಂಚಿತ್ತೂ ಅಪೇಕ್ಷೆಯೂ ಇಲ್ಲದೆ ಪ್ರಾರಂಭ ಮಾಡಿ ಶ್ರೀ ಕಟ್ಟಾ ಬಾಲಾಜಿ ಬಾಬು ಅವರು ಕೇವಲ 2 ಶಿಕ್ಷಕರನ್ನ ಜೊತೆಯಲ್ಲಿಟ್ಟುಕೊಂಡು ಈ ಶಾಲೆಗೆ ಮಕ್ಕಳನ್ನ ಕರೆತರಲು ಮನೆ ಮನೆಗೂ ಹೋಗಿ ಮನವೊಲಿಸಿದಾಗ ಶಾಲೆಗೆ ಬಂದು ಸೇರಿದ ಮಕ್ಕಳ ಸಂಖ್ಯೆ ಕೇವಲ 20. ಹೀಗೆ ಪ್ರಾರಂಭವಾದ ಶಾಲೆ ಈಗ 10 ವರ್ಷಗಳನ್ನ ಪೂರೈಸಿದ್ದು ಮಕ್ಕಳ ಸಂಖ್ಯೆ 2500ಕ್ಕೆ ಏರಿಕೆಯಾಗಿದೆ. 3 cheers to VVIS. That is, V stands for valued, versatile, I for innovative, S for school. Our teachers have full freedom to experiment the various strategies to bring out the hidden potentials in children. And the secret of the success is we as a team completely convert the impossible into always I am possible. And our school is started with a great vision. Learning is nothing but learning for life. We can't say we are learning to complete our board exams, we are learning to get marks, we are learning to get grades. Yes, that is a part of learning, but that is not everything. We give them learning where they face the challenges in life. We had Vishwa Venkateshwara International School, now it is group of institutions with CBSE secondary, senior secondary, we have PU board as well as degree, which means success does not come like a cakewalk. We work hard, we have commitment,
We are answerable to the society, and we answered with our quality learning with affordable fees. That is what is our institution. I express my gratitude and sincere thanks to our management for giving this opportunity to serve this wonderful institution. I also express my gratitude to my staff for their constant support and helping in bringing the school to the next level. We take a pride in molding our children for the better generation. ವಿಶ್ವ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಕಾಲೇಜು ಈಗ ಜನಮಾನಸದಲ್ಲಿ ಉಳಿದುಕೊಂಡಿದೆ ಎಂದರೆ ಅದಕ್ಕೆ ಕಾರಣಗಳು ನಿರ್ಮಾತೃಗಳಾದ ಕಟ್ಟಾ ಬಾಲಾಜಿ ಬಾಬು ಅವರ ದೂರದೃಷ್ಟಿ, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕೆಂಬ ಉದ್ದೇಶ ಮತ್ತು ಬಡ ಮಕ್ಕಳ ಶಿಕ್ಷಣದ ಬಗೆಗಿನ ಕಾಳಜಿ. ಈ ಶಾಲೆಯ ಮಕ್ಕಳು ಬರೀ ಓದು ಬರಹದಲ್ಲಷ್ಟೇ ಮುಂಚೂಣಿಯಲ್ಲಿರದೆ ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಸಹ ಮುಂಚೂಣಿಯಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ದೇಶಪ್ರೇಮ, ದೇಶ ಸೇವೆಯಂತಹ ಉದಾತ್ತ ಚಿಂತನೆಯನ್ನು ಸಹ ಮಕ್ಕಳಲ್ಲಿ ಬಿತ್ತುವಂತಹ ಕೆಲಸವನ್ನ ಈ ಶಾಲೆಯ ಶಿಕ್ಷಕರು ಮಾಡುತ್ತಾರೆ. ಈ ಶಾಲೆಯ ಬಗ್ಗೆ ಹೇಳಬೇಕಿರುವ ಒಂದು ಗಮನಾರ್ಹ ಸಂಗತಿಯೆಂದರೆ ISA ಬ್ರಿಟಿಷ್ ಕೌನ್ಸಿಲ್ ಅಂತಾರಾಷ್ಟ್ರೀಯ ಸಂಘಟನಾ ಚಟುವಟಿಕೆಗಳಲ್ಲಿ ಸಮರ್ಪಕವಾಗಿ ತೊಡಗಿಸಿಕೊಂಡು ಪ್ರಥಮ ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. Why I have taken the decision to join them in this particular institution is mainly because of the reputation and the quality education that is being given by the institution. First thing I would like to talk about the syllabus. The Exceed syllabus, which is the best, and it doesn't teach only about the subject knowledge, it makes the children to think out of syllabus and makes them think logically, which helps them to build their career. Students feel that they're comfortable going and speaking to the teachers, and they have a very good bonding, and they make us feel comfortable as a parent that we are also part of this organization, and I'm proud to be a family member of this institution. ಸ್ವಾಮಿ ವಿವೇಕಾನಂದರ ಮಾತಿದೆ, ಮನುಷ್ಯನನ್ನು ಪರಿಪೂರ್ಣವಾಗಿ ಹಿಗ್ಗಿಸೋದೇ ಒಂದು ಶಿಕ್ಷಣ ಅಂತ. ಆ ನಿಟ್ಟಿನಲ್ಲಿ ಪರಿಪೂರ್ಣವಾದ ಶಿಕ್ಷಣವನ್ನು ಈ ಸಂಸ್ಥೆ ಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮನುಷ್ಯನಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಂಸ್ಕಾರ ಸಹ ಅಷ್ಟೇ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸಂಸ್ಕಾರನೂ ಸಹ ನಮಗೆ ಈ ಶಾಲೆಯಿಂದ ಸಿಗ್ತಾ ಇದೆ. ಪೋಷಕರಾಗಿ ನಮಗೆ ಬೇಕಾಗಿರೋದು ಮಕ್ಕಳ ಸರ್ವತೋಮುಖ ಬೆಳವಣಿಗೆ. ಅವರು ಕೇವಲ ಪಠ್ಯದ ವಿಷಯಗಳನ್ನು ಮಾತ್ರ ಕಲಿತ್ರೆ ನಮಗೆ ಸಮಾಧಾನ ಅನಿಸಲ್ಲ. ಅದರ ಜೊತೆಗೆ ಅವರು ನೈತಿಕವಾಗಿ ಹೇಗೆ ಬೆಳೀತಿದ್ದಾರೆ, ಬೇರೆಯವರ ಜೊತೆ ಹೇಗೆ ನಡ್ಕೊತಿದ್ದಾರೆ ಅನ್ನೋದ್ರ ಮೇಲೂ ಸಹ ನಾವು ಶಾಲೆಯ ಮೇಲೆ ಗುಣಮಟ್ಟವನ್ನು ನೋಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ನನಗೆ ಈ ಶಾಲೆ ತುಂಬ ಇಷ್ಟ ಆಗಿದೆ. ಎಲ್ಲ ಶಿಕ್ಷಕರು, ಇಲ್ಲಿನ ಎಲ್ಲ ವ್ಯವಸ್ಥೆ ತುಂಬ ಇಷ್ಟ ಆಗಿದೆ. ಆ ನಿಟ್ಟಿನಲ್ಲಿ ನಾನು ಈ ಶಾಲೆಯನ್ನು ಮತ್ತೆ ಮುಂದುವರಿಸಿದೆ. ನನ್ನ ಎರಡನೇ ಮಗನನ್ನು ಸಹ ಇದೇ ಶಾಲೆಯಲ್ಲಿ ಓದಲಿಕ್ಕೆ ಸೇರಿಸಿರುತ್ತೇನೆ. ಇವರು ಎಕ್ಸೀಡ್ ಕರಿಕ್ಯುಲಮ್ ಅಂತ ಫಾಲೋ ಮಾಡ್ತಾರೆ. ಕರ್ನಾಟಕ ಸರ್ಕಾರದ ನಲಿಕಲಿ ಹೇಗೆ ಆ ಥರ ಇದೆಯೋ, ಆಟದ ಜೊತೆ ಪಾಠ ಆ ಥರ. ಫೀ ಸ್ಟ್ರಕ್ಚರ್ ನೀವು ಕಂಪೇರೇ ಮಾಡೋಕ್ಕಾಗಲ್ಲ, ಅದು ತುಂಬ ಕಡಿಮೆ ಇದೆ. ನಾವು ಏನೇ ಸಜೆಷನ್ಸ್ ಕೊಟ್ಟರು ಪಾಸಿಟಿವ್ ಆಗೇ ತಗೊಂಡು ಅದನ್ನು ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡೋಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಈ ಸಂಸ್ಥೆಯನ್ನು ನಡೆಸ್ತಿರುವಂಥ ಶ್ರೀಯುತ ಬಾಲಾಜಿ ನಾಯ್ಡು ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನನಗೆ ಈ KBC PU ಕಾಲೇಜ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಯಾರು 90% ಮೇಲೆ ಅಂಕ ತೊಗೊಂಡಿದ್ದಾರೋ 10th ಅವರಿಗೆ ನಾವು ಸ್ಕಾಲರ್ಶಿಪ್ ಫೀಸ್ ಕೊಡ್ತೀವಿ ಅಂತ ಅಂದರು. 90% ತೊಗೊಂಡ್ಮೇಲೆ ಅವಳಿಗೆ 10,000 ಅಂತಂದಾಗ ತುಂಬ ಖುಷಿಯಾಯಿತು. ಸೇರಿಸಿದೆ. ಆಮೇಲೆ ನನಗೆ ಅದು ಒಂದು ಕಾಡ್ತಾ ಇತ್ತು. ಕರೆಕ್ಟು, 10,000 ತೊಗೊಂಡು ಎಜುಕೇಷನ್ ಹೇಗಿರ್ಬೋದು ಅಂತ ಅನ್ನೋ ಒಂದು ಭಯನೂ ಕಾಡ್ತಾ ಇತ್ತು. ಒಂದೇ ಒಂದು ತಿಂಗಳು ನನ್ನ ಮಗಳು ಹೇಳ್ಬಿಟ್ಲು, ಅಪ್ಪ ಇಲ್ಲಿರುವಂಥ ಲೆಕ್ಚರ್ಸು ತುಂಬ ವಂಡರ್ಫುಲ್ ಲೆಕ್ಚರರ್ಸು, ತುಂಬ ಕೋಆಪ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರು. ಇವತ್ತು ನನ್ನ ಮಗಳು BSc ಅಗ್ರಿಕಲ್ಚರು ಹಾಸನ್ನಲ್ಲಿ ಮಾಡ್ತಾ ಇದ್ದಾಳೆ. I think we have made the best decision. There was 2 years of very crucial period of lockdown. Now I see a lot of changes after joining this school. We are very impressed with the parent orientation program which was conducted here. ಮಂಡ್ಯ ಸಮೀಪದ ಕೃಷಿ ಭೂಮಿಯಲ್ಲಿ ಹಸಿರು ಕ್ರಾಂತಿಯನ್ನೇ ನಡೆಸಿರುವ ಬಾಲಾಜಿ ಬಾಬು ಅವರು ಮುಂದಿನ ದಿನಗಳಲ್ಲಿ ತಮ್ಮ ಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಕೃಷಿಯ ಬಗ್ಗೆಯೂ ಆಸಕ್ತಿ ಹುಟ್ಟುವಂತೆ ಮಾಡಬೇಕೆಂದುಕೊಂಡಿರುವುದು ಮತ್ತೊಂದು ಗಮನಾರ್ಹ ಸಂಗತಿ. ನಾವು ಯಾವಾಗ ಈ ಕಾಲೇಜಿಗೆ ಜಾಯ್ನ್ ಆದ್ವು, ರಿಯಲ್ ಎಜುಕೇಷನ್ ಕೆರಿಯರ್ ಹೇಗಿರುತ್ತೆ, ಸೊ ನಾವು ಹೇಗೆ ಕೆರಿಯರ್ ಫಾರ್ವರ್ಡ್ ಮಾಡಬೇಕು, ಸೊ ಅದೆಲ್ಲ ನಮ್ಗೆ ಡೀಟೇಲಾಗಿ ಹೇಳ್ಕೊಟ್ಟಿದ್ದಾರೆ ಇಲ್ಲಿ. 11th ಸ್ಟ್ಯಾಂಡರ್ಡ್ ಆ್ಯಂಡ್ 12th ಸ್ಟ್ಯಾಂಡರ್ಡ್ ಸೊ ಹೇಗೆ ಗೈಡ್ ಮಾಡ್ತಾರೆ ಅಂದರೆ,
ನಮಗೆ PU ಪೋರ್ಷನ್ಸ್ ಮಿನಿಮಮ್ ಲೈಕ್ 2 to 3 months ಬಿಫೋರ್ ಕಂಪ್ಲೀಟ್ ಮಾಡಿ ಲೈಕ್ ಪೇಪರ್ ಸಾಲ್ವಿಂಗ್ ಟೆಕ್ನಿಕ್ಸ್ ಆಗಲಿ ಆಮೇಲೆ ಎಕ್ಸಾಮ್ ಫಿಯರ್ ರಿಮೂವಿಂಗ್ ಟೆಕ್ನಿಕ್ಸ್ ಆಗಿ ಹೇಳ್ಕೊಡ್ತಾರೆ. ಸೊ ಒನ್ ಆಫ್ ದ ಬೆಸ್ಟ್ ಈಸ್ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ ನಾವು ಜೀವನ ಪೂರ್ತಿ ಮರೆಯೋಕ್ಕಾಗಲ್ಲ, ಅಂತಹ ಸೆಲೆಬ್ರೇಷನ್ಸ್ ಇಲ್ಲಿ ಮಾಡ್ತಾರೆ. ಸ್ಪೋರ್ಟ್ಸಲ್ಲಿ ನಾವು ಒನ್ ಆಫ್ ದಿ ಔಟರ್ ಸ್ಟೇಟ್ ಕಾಂಪಿಟೇಷನ್ಸ್ ಆರ್ ಲೈಕ್ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ಸ್ ನಾವು ಎನ್ರೋಲ್ ಆಗಿದ್ವಿ. ಸೊ ನಮಗೆ ಸ್ಪೆಸಿಫಿಕ್ ಕೋಚಸ್ ಕೊಟ್ಟು ಟ್ರೈನ್ ಮಾಡಿ ನಮಗೆ ಕಾಂಪಿಟೇಷನ್ಸ್ ಅಟೆಂಡ್ ಮಾಡೋಕ್ಕೆ ಆಪರ್ಚುನಿಟಿ ಕೊಡ್ತಾರೆ. ಟೀಚರ್ಸ್ ಆರ್ ಲೈಕ್ ಒನ್ ಆಫ್ ದಿ ಬೆಸ್ಟ್, ಲೈಕ್ ವಿ ಕ್ಯಾನ್ ಕನ್ಸಿಡರ್ ದೆಮ್ ಆಸ್ ದಿ ಸೆಕೆಂಡ್ ಪೇರೆಂಟ್ಸ್. ಸೊ ಟೀಚರ್ ಮತ್ತು ಸ್ಟೂಡೆಂಟ್ ಪೇರಿಂಗ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ನಾನೇನಾದರೂ ಬೇರೆ ಕಾಲೇಜ್ ಜಾಯಿನ್ ಆಗಿದ್ದರೆ ಐ ವುಡ್ ಹ್ಯಾವ್ ಮಿಸ್ಡ್ ಆಲ್ ದಿಸ್ ಆಪರ್ಚುನಿಟೀಸ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಒಂಥರ ಗುರುಕುಲ ಸಿಸ್ಟಮ್ ಥರ ಇತ್ತು, ಅದು ಭಾಳ ಇಷ್ಟ ಆಗುತ್ತೆ. ಸೊ ಯಾರೇ ಒಬ್ಬ ಸ್ಟೂಡೆಂಟು ಅಷ್ಟೊಂದು ಲೆವೆಲ್ ರೀಚ್ ಆಗಲ್ವೇನೋ ಅಂದ್ಕೊಂಡಿದ್ದವ್ರನ್ನೆಲ್ಲ ಅವ್ರಿಗೆ ಗೊತ್ತಿಲ್ಲದಿರೋ ಥರ ಅವ್ರ ಕೇಪಬಿಲಿಟೀಸ್ನ ಟೀಚರ್ಸ್ ಎಲ್ಲ ಹೊರತರ್ತಾ ಇದ್ರು, ಅದು ಭಾಳ ಖುಷಿ ಆಗುತ್ತೆ. ಸೊ ನಮಗೆ ಸ್ಯಾನ್ಸ್ಕ್ರಿಟ್ ಕಾಲೇಜಲ್ಲಿ ಇರಲಿಲ್ಲ. ನಾವು ಒಂದಷ್ಟು ಜನ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ವೀಕಲ್ಲೇ ನಮಗೊಂದು ಸ್ಯಾನ್ಸ್ಕ್ರಿಟ್ ಲೆಕ್ಚರನ್ನು ಅಲಾಟ್ ಮಾಡಿಕೊಟ್ರು. ಸ್ಟೂಡೆಂಟ್ ಸ್ಟ್ರೆಂತ್ ಮುಖ ನೋಡ್ದಿರಾ ಅಂತ ಚೇಂಜ್ ಮಾಡಬೇಕಂದ್ರೆ ಆ ಕಮಿಟ್ಮೆಂಟ್ ತೋರಿಸುತ್ತೆ, ಅದು ನಾನು ಯಾವತ್ತೂ ಮರೆಯಲ್ಲ. For the academical year 2021 to 22 for grade 9. Though it's only my second year and painfully the final year here at VVIS, I have managed to make tons of experiences and memories and have learned a plethora of things. Becoming a student of VVIS was one of the best things that has ever happened to me. I've explored within myself, I've learned every day, and I've realized what I'm actually capable of. My self-confidence has definitely taken an upturn. The endless inspiration and the unceasing support we get from the teachers and the management. ವಿಶ್ವ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಕಾಲೇಜು ಕೆಂಗೇರಿ ಉತ್ತರಹಳ್ಳಿ ಹೊರವರ್ತುಲ ರಸ್ತೆಯ ಪಕ್ಕದಲ್ಲಿ 2 ಎಕರೆ ಜಾಗದಲ್ಲಿ ನಿರ್ಮಾಣವಾಗಿದ್ದು ಉತ್ತಮ ಲ್ಯಾಬೊರೇಟರಿ, ಸುಸಜ್ಜಿತ ಲೈಬ್ರರಿ, ವಿಶಾಲ ಆಟದ ಮೈದಾನ ಸೇರಿದಂತೆ ಮಕ್ಕಳ ಶೈಕ್ಷಣಿಕ, ಮಾನಸಿಕ, ದೈಹಿಕ ಆರೋಗ್ಯಕ್ಕಾಗಿ ಅವಶ್ಯಕವಾದ ಎಲ್ಲವುಗಳನ್ನು ಈ ಶಾಲೆ ಒಳಗೊಂಡಿದೆ. ಒಂದು ಮಾತಿದೆ, 10 ವರ್ಷ ನೆರಳಾದ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ಆಳಿದ ಅರಸ ಶವವಾಗಿ ಉಳಿಯಲಿಲ್ಲ 3 ನಿಮಿಷ. ಇಲ್ಲಿ ಯಾರೂ ಶಾಶ್ವತ ಅಲ್ಲ. ಅವರು ಮಾಡಿದ ಸತ್ಕಾರ್ಯ ಶಾಶ್ವತ, ಕಟ್ಟಿದ ಶಿಕ್ಷಣ ಸಂಸ್ಥೆ ಶಾಶ್ವತ. ಅದರಲ್ಲಿ 100 ಕುಟುಂಬಗಳಿಗೆ ಅನ್ನದಾತರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ಕೊಡುತ್ತಾ ನಮ್ಮ ನಾಡು ಮತ್ತು ದೇಶವನ್ನು ಕಟ್ಟೋದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಇಲ್ಲಿ ಒಂದು ಮಗು LKGಗೆ ಸೇರಿದ್ರೆ ಆ ಮಗು ಪರಿಪೂರ್ಣವಾಗಿ ಒಂದು ಪದವಿ ಶಿಕ್ಷಣವನ್ನು ಪಡೆದು ಒಂದು ನಮ್ಮ ದೇಶಕ್ಕೆ ದೊಡ್ಡ ಕೊಡುಗೆಯಾಗಿ ಹೋಗಬೇಕು ಅನ್ನೋ ಉದ್ದೇಶನೇ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಕಟ್ಟಾ ಬಾಲಾಜಿ ಸರ್ ಅವರ ಉದ್ದೇಶ. Our mission is to provide education at affordable fees, and our vision is to produce competent, confident human resource with moral values to strengthen this society. ಸಂಸ್ಥಾಪಕರಾದಂಥ ಕಟ್ಟಾ ಬಾಲಾಜಿ ಸರ್ ಅವರು ಯಾವುದೇ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಬೇಕಾದ ಪೂರ್ವ ತಯಾರಿ ಇದೆಯಲ್ಲ, ಅದು ಬಹಳ ಮಹತ್ವದಾಗಿರುತ್ತೆ. ಸಂಸ್ಥಾಪಕರು ಮೂಲತಃ ಆಂಧ್ರದವರಾಗಿದ್ದರು. ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡುವ, ಕನ್ನಡ ನೆಲ ಜಲ ಭಾಷೆಯ ಬಗ್ಗೆ ಅಪಾರ ಗೌರವ ಇರುವ ಒಬ್ಬ ವ್ಯಕ್ತಿ. ಇವೆಲ್ಲದನ್ನು ನೋಡಿದಾಗ ಇದಕ್ಕೆ ಮೂಲ ಪ್ರೇರಣೆ ಅಂದರೆ ಇಲ್ಲಿರುವಂಥ ಆಡಳಿತ ವ್ಯವಸ್ಥೆ, ಎಲ್ಲರಿಗೂ ಅವರವರ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡುವಂಥ ಮನೋಭಾವ, ಸೇವಾ ಮನೋಭಾವ. ಕೇವಲ ಹಣಕ್ಕಾಗಿ ಅಥವಾ ಸಂಬಳಕ್ಕಾಗಿ ಕೆಲಸ ಮಾಡದೆ ಸಮಾಜಕ್ಕಾಗಿ ದುಡಿಬೇಕು ಅನ್ನುವಂಥ ಮನೋಭಾವ ಇರೋದರಿಂದ ನಮ್ಮಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಅಂಕಗಳನ್ನು ಪಡೆದುಕೊಂಡು ಹೋದಂಥ ಅದೆಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲೂ ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ಒಂದು ಸಾರಿ ನೋಡಿದ್ರೆ ನಯನ ಮನೋಹರವಾಗಿರುತ್ತೆ. ಇಡೀ ಕೋಡಿ ಪಾಳ್ಯಕ್ಕೂ ಹಬ್ಬವೇ ಹಬ್ಬ. ಇದು ಸಾಮಾನ್ಯ ಮಟ್ಟದಿಂದ ಉತ್ತಮ ಮಟ್ಟದವರೆಗೆ ಹೋಗಲಿಕ್ಕೆ ಎಲ್ಲ ವರ್ಗದ ಜನರಿಗೂ ಸಹಾಯ ಆಗುವ ರೀತಿಯಲ್ಲಿ ಶಿಕ್ಷಣದ ಶುಲ್ಕವನ್ನು ಒಳಪಡಿಸಿದ್ದಾರೆ. ಪ್ರತಿಭೆ ಇದ್ದು ಅವಕಾಶಕ್ಕಾಗಿ ಹುಡುಕ್ತಾ ಇರೋ ಮಗುವಿಗೆ ಒಂದು ಸ್ಕಾಲರ್ಶಿಪ್ಪಲ್ಲಿ ಫ್ರೀ ಎಜುಕೇಷನ್ ಕೊಡುವಂಥ ವ್ಯವಸ್ಥೆ ಇದೆ. ಇದೆಲ್ಲ ಅಂಶಗಳನ್ನು ತಿಳ್ಕೊಂಡಾಗ ನಾನೊಬ್ಬ ಇಲ್ಲಿ ಕನ್ನಡ ಶಿಕ್ಷಕನಾಗಿ, ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇರೋದು ನನಗೆ ಹೆಮ್ಮೆಯ ವಿಷಯ. ಇಂತಹ ಜನಪರ ಸಂಸ್ಥೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ವಿ ಸೋಮಶೇಖರ್, PES ಶಿಕ್ಷಣ ಸಂಸ್ಥೆಯ ನಿರ್ಮಾತೃಗಳಾದ ದೊರೆಸ್ವಾಮಿ ಅವರಂತಹ ಸಮಾಜದ ಹಲವಾರು ಗಣ್ಯಾತಿ ಗಣ್ಯರು ಬಂದು ಪ್ರಶಂಸೆಯ ಮಾತುಗಳನ್ನಾಡಿರುವುದು ಈ ಸಂಸ್ಥೆಯ ಗುಣಮಟ್ಟವನ್ನ ತೋರ್ಪಡಿಸುತ್ತದೆ. ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷ ಮೇಲ್ಪಟ್ಟು ವಿದ್ಯಾರ್ಥಿನಿಯರಿದ್ದಾರೆ.
ಶಾಲೆಗಳಿಗೂ ಕೂಡ ಪ್ರತಿ ವರ್ಷ ವಾರ್ಷಿಕೋತ್ಸವ ಸಮಾರಂಭಕ್ಕೂ ಕೂಡ ನನ್ನನ್ನು ಆಹ್ವಾನವನ್ನ ಮಾಡ್ತಾರೆ. ಆದ್ರೆ ಈ ಶಾಲೆ ವಿಶೇಷವಾದ್ದು. ಬಾಲಾಜಿಯವರು ಕೂಡ 24x7 ರೀತಿಯಲ್ಲಿ ಇದೇ ಶಾಲೆಯಲ್ಲಿದ್ದು ಆಗು ಹೋಗುಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರ್ತಕ್ಕಂಥದ್ದು, ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಕೂಡ ಇವತ್ತು ಎಲ್ಲ ಶಾಲೆಗಳಲ್ಲಿ ತಂದೆ ತಾಯಿಂದಿರು ಒಂದು ಮನವಿಯನ್ನ ಮಾಡ್ತಾರೆ ನಮ್ಮ ಕಚೇರಿಗೆ. ಶಾಲಾ ಫೀಸ್ ಕೊಡಿ, ಯೂನಿಫಾರ್ಮ್ ಕೊಡಿ, ತೊಂದರೆಯಲ್ಲಿದ್ದೀವಿ ಅಂತೇಳಿ ಎಲ್ಲ ಶಾಲೆ ಬಹುತೇಕ ಶಾಲೆಗಳು ನನ್ನ ಕಚೇರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆದ್ರೆ ಸುಮಾರು 7-8 ವರ್ಷದಿಂದ ನಮ್ಮ ಈ ಶಾಲೆಯವರು ಒಂದೇ ಒಂದು ಸ್ಲಿಪ್ ಕೂಡ ನನ್ನ ಕಚೇರಿಗೆ ಬಂದಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಫೀಸ್ ಆಗಲಿ ಯೂನಿಫಾರ್ಮ್ ಆಗಲಿ ಕೊಡಿ ಅಂತಕ್ಕಂಥದ್ದು ಒಂದೇ ಒಂದು ನಿದರ್ಶನ ಕೂಡ ಇಲ್ಲಿ ಬಂದಿಲ್ಲ. ಸುತ್ತಮುತ್ತ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದೇ ನಮ್ಮ ಬಾಲಾಜಿಯವರ ಉದ್ದೇಶ. ಶಿಕ್ಷಣ ಅಂದ್ರೆ ಕಮರ್ಷಿಯಲ್ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಡೊನೇಷನ್ ಕೇಳ್ತಾ ಇರ್ತಕ್ಕಂಥದ್ದು, ಫೀಸನ್ನ ಕೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲೇ ಇದೊಂದು ವಿಶೇಷ ಪ್ರಕರಣ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಬಾಲಾಜಿಯವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀವಿ. ಎಲ್ಲ ನಮಸ್ಕಾರ. We have taken 43 years to grow, but I have achieved this much of progress. Great. Let us appreciate. There should be a person. What is required to run a good institution, as you all know? Dedication. If we have a dedicated management, dedicated teachers, that institution will definitely come up well. I am finding here a dedicated management and dedicated teachers. I am very happy under the leadership of the Balaji, you are providing quality education to these children. In Mele, ಈ ಸ್ಕೂಲ್ ಕಾಲೇಜಿನಲ್ಲಿ PUC ನಲ್ಲಿ ಫಸ್ಟ್ ಬರೋವರೆಗೆ 10th ನಲ್ಲಿ ಫಸ್ಟ್ ಬರೋವರೆಗೆ 2 ಗೋಲ್ಡ್ ಮೆಡಲ್ನ ನನ್ನ ಹೆಸರಿನಲ್ಲಿ ಕೊಡ್ತೀನಿ ಅಂತ ಹೇಳಿ ನೀವೇನು ಬೇರೆ ಆಸ್ತಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೈಟ್ ಎಲ್ಲ ಮುಖ್ಯ, ಮನೆ ಎಲ್ಲ ಮುಖ್ಯ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಮುಖ್ಯ. ತುಂಬ ಅಮೂಲ್ಯವಾದಂಥ ಆಸ್ತಿ ಯಾವುದಪ್ಪ ನಮಗೆ ಅಂದರೆ ನಮ್ಮ ಮಕ್ಕಳು. ಇದರ ಬಗ್ಗೆ ಗಮನ ಕೊಡಿ. ಸಹಜವಾಗಿ ಕುಟುಂಬ ಒಳ್ಳೆಯದಾಗುತ್ತೆ, ಸಮಾಜ ವಿಕಾಸವಾಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ. ನಮಸ್ಕಾರ. ನಮ್ಮ ಸ್ಕೂಲಲ್ಲಿ ನಾವು ಯಾರನ್ನೂ ಕೂಡ ನಮ್ಮ ಎಂಪ್ಲಾಯೀಸ್ ಅಂತ ನಾನು ಕರೆಯೋದಿಲ್ಲ ಸರ್. ಎಲ್ಲರೂ ಕೂಡ ನಾವು ಫ್ಯಾಮಿಲಿ ಮೆಂಬರ್ಸ್ ಥರನೇ ಇರ್ತೀವಿ, ಟೀಮ್ ವರ್ಕ್ ಮಾಡ್ತೀವಿ. ಆ ಇಂಡಿಯನ್ ಕಲ್ಚರ್ ಬಗ್ಗೆ ಕೂಡ ಅವರಿಗೆ ತಿಳುವಳಿಕೆ ಬರಲಿ ಅಂತ ನಾವು 2 ವರ್ಷ ಹಿಂದೆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಅದ್ಧೂರಿಯಾಗಿ ಮಾಡ್ತೀವಿ. ಅದರಿಂದ ಭಾಳ ಪೇರೆಂಟ್ಸ್ ಕೂಡ ಖುಷಿ ಪಡ್ತಾರೆ. ನಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಕೂಡ ಏನು ಹೇಳುತ್ತಂದರೆ ಪ್ರೈಮರಿ ಎಜುಕೇಷನ್ನು ನಮ್ಮ ಮಾತೃಭಾಷೆಯಲ್ಲಿ ನಡೀಬೇಕು ಅಂತ ಸಜೆಷನ್ ಮಾಡುತ್ತೆ. ತಮಗೆ ಗೊತ್ತಿಲ್ಲದೆ ಇಂಗ್ಲೀಷಲ್ಲಿ ಪಾಠವನ್ನು ಕಲಿಸ್ಕೊಟ್ಟಿದ್ರೆ ಅವರಿಗೆ ಆ ಭಾಷೆನೇ ಬರಲ್ಲ, ಪಾಠ ಹೆಂಗೆ ಬರುತ್ತೆ? ಅದರಿಂದ ಮಾತೃಭಾಷೆಗೆ ನಾವು ಇಂಪಾರ್ಟೆನ್ಸ್ ಕೊಡಲೇಬೇಕು. ಆಮೇಲೆ ಪ್ರತಿ ವರ್ಷ ಕೂಡ ನಾನು ಆ್ಯಸ್ ಎ ಫೌಂಡರ್ ಆಗಿ ನಮ್ಮ ಎಲ್ಲ ಪೋಷಕರಿಗೆ ಲೆಟರ್ ಕಳಿಸ್ತೀನಿ ಸರ್. ಅದೇ ರೀತಿ ಪ್ರತಿಯೊಬ್ಬ ಪೇರೆಂಟ್ಸಿಂದ ಕೂಡ ಒಂದು ಪರ್ಸನಲ್ ಲೆಟರ್ ಕೂಡ ನನಗೆ ಬರುತ್ತೆ ಸರ್. ಅದರಿಂದ ಪ್ರತಿಯೊಬ್ಬ ಪೇರೆಂಟು ಒಪಿನಿಯನ್ ಕೂಡ ನಾವು ಬೆಲೆ ಕೊಟ್ಟು ನಮ್ಮಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದು ಸರಿ ಮಾಡಿಕೊಂಡು ಮುಂದಿನ ವರ್ಷಕ್ಕೆ ಇನ್ನು ಬೆಟರ್ ವೇಯಲ್ಲಿ ನಾವು ಎಜುಕೇಷನ್ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ನಾನು ಇನ್ನು ಫ್ಯೂಚರ್ ಡೇಸಲ್ಲಿ 100ಕ್ಕೆ 200% ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ದೊಡ್ಡ ಯೂನಿವರ್ಸಿಟಿ ಮಾಡಬೇಕಂತ ಕೂಡ ನನ್ನ ಕನಸಿದೆ ಸರ್. ನಮ್ಮ ಎಲ್ಲ ಪೋಷಕ ವೃಂದದವ್ರಿಗೆ ಕೂಡ ನಾನು ಚಿರಋಣಿಯಾಗಿರ್ತೀನಿ ಸರ್. ಯಾಕಂದರೆ ನನ್ನ ಒಳ್ಳೆ ಉದ್ದೇಶವನ್ನು ಇಷ್ಟು ಬೇಗ ಅರ್ಥ ಮಾಡ್ಕೊಂಡಿದ್ದಾರಲ್ಲ, ಅದು ನನಗೆ ಹೆಮ್ಮೆ ಅನಿಸುತ್ತೆ ಸರ್. ಶ್ರೀ ಕಟ್ಟಾ ಬಾಲಾಜಿ ಬಾಬು ಅವರ ಕನಸಿನ ಕೂಸಾದ ವಿಶ್ವ ವೆಂಕಟೇಶ್ವರ ಶಿಕ್ಷಣ ಸಂಸ್ಥೆಯು ನಿಜವಾಗಿಯೂ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯುತ್ತಿದೆ, ಬೆಳೆದು ಹೆಮ್ಮರವಾಗುತ್ತಿದೆ.